ಈಗ ಶಾಸಕ ದದ್ದಲ್ ಮನೆಯಲ್ಲೂ ಕೂಡ ಇಡಿ ದಾಳಿ ಮುಂದುವರೆದಿದೆ. ಬೆಂಗಳೂರಿನ ಯಲಹಂಕದ ಶ್ರೀನಿವಾಸಪುರ ಬಳಿ ಇರುವಂಥ ವಿಲ್ಲಾ ಇದು. ಆ ವಿಲ್ಲಾದಲ್ಲೂ ಕೂಡ ಇಡಿ ದಾಳಿ ಇವತ್ತು ಕೂಡ ಮುಂದುವರೆದಿದೆ. ನಿರಂತರವಾಗಿ ವಿಚಾರಣೆಯನ್ನು ಆಗ್ತಾ ಇದೆ. ನಿನ್ನೆ ಏನು ದಾಳಿ ಆಯಿತು ಅದಾದ ಬಳಿಕ ಸಾಕಷ್ಟು ವಿವರಗಳನ್ನು ದಾಖಲೆಗಳನ್ನು ಕಲೆ ಹಾಕ್ಕೊಂಡಿರುವಂಥ ಇಡಿ ಅಧಿಕಾರಿಗಳು ಇವತ್ತು ಕೂಡ ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಇನ್ನು ಹೋಟೆಲಿಂದ ಮನೆಗೆ ತಿಂಡಿ ತರಿಸ್ಕೊಂಡಂಥ ಅಧಿಕಾರಿಗಳು ಸಹಜವಾಗಿ ಈ ಕಾರ್ಯಾಚರಣೆ ಸಂದರ್ಭದಲ್ಲಿ ಇವೆಲ್ಲ ಕಾಮನ್ ಅಂತ ವಿಚಾರ. ಕ್ಯಾಬ್ ಚಾಲಕರ ಮೂಲಕ ತಿಂಡಿ ತರಿಸ್ಕೊಂಡಂಥ ಅಧಿಕಾರಿಗಳು ಅಲ್ಲೇ ಅಫ್ಕೋರ್ಸ್ ಮನೆ ಮಂದಿಗೂ ಕೂಡ ಬಹುಶಃ ಈ ತಿಂಡಿಗಳನ್ನು ಕೂಡ ನೀಡಲಾಗುತ್ತೆ. ಯಾಕೆಂದರೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ಚಲನವಲನಕ್ಕೂ ಕೂಡ ಅವಕಾಶ ಕೊಡಲ್ಲ. ಮನೆಯಲ್ಲಿ ಯಾವುದೇ ರೀತಿಯಂಥ ದೈನಂದಿನ ಕೆಲಸಕ್ಕೂ ಕೂಡ ಇಡಿ ಅಧಿಕಾರಿಗಳು ಅನುವು ಮಾಡಿಕೊಡಲ್ಲ, ಅಥವಾ CBI ಅಧಿಕಾರಿಗಳು ಯಾರು ಕೂಡ ಅನುವು ಮಾಡಿಕೊಳ್ಳಲ್ಲ. ಯಾಕೆಂದರೆ ತನಿಖೆ ಮಾಡಲಾಗುತ್ತೆ. ಅಫ್ಕೋರ್ಸ್ ಅವರಿಗೂ ಕೂಡ ಸ್ಟ್ರೆಸ್ ಇರುತ್ತೆ, ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಒಂದು ಕಡೆಗೆ ತನಿಖೆ ಇರುತ್ತೆ, ಇನ್ನೊಂದು ಕಡೆಗೆ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇರ್ತಾರೆ. ಅಟ್ ದ ಸೇಮ್ ಟೈಮ್ ಇನ್ನಷ್ಟು ವಿವರಣೆ ಬೇಕಾದರೆ, ವಿಚಾರಣೆ ಮಾಡಬೇಕಾದ್ರೆ ಮನೆ ಮಂದಿಯಲ್ಲಿ ಯಾರು ಇರ್ತಾರೋ ಅವರನ್ನು ಕೂಡ ಕರೆದು ವಿಚಾರಣೆ ಮಾಡ್ಬೋದಾಗುತ್ತೆ. ಹೀಗಾಗಿ ಸಹಜವಾಗಿ ಮನೆಯಲ್ಲೇ ರೇಡ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರೋಸೆಸ್ಗಳು ಕೂಡ ಇರುತ್ತೆ. ಮೊದಲನೇದಾಗಿ ಅವರ ಮೊಬೈಲ್ಗಳನ್ನು ಸೀಸ್ ಮಾಡಲಾಗಿರುತ್ತೆ, ಅಂದರೆ ವಶಕ್ಕೆ ಪಡೆಯಲಾಗಿರುತ್ತೆ. ಅದರ ಜೊತೆಗೆ ಎಲ್ಲ ವಿವರಗಳನ್ನು ಕಲೆ ಹಾಕೋ ನಿಟ್ಟಿನಲ್ಲಿ ದಾಖಲಾತಿಗಳನ್ನು ಕೂಡ ಮುಂದಿಟ್ಕೊಂಡು ಮಾತನಾಡಲಾಗ್ತಾ ಇರುತ್ತೆ. ಇದರ ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಇಡಿ ಅಧಿಕಾರಿಗಳ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕರು ಮಾತನಾಡ್ತಾ ಇದ್ದಾರೆ. ಇಡಿ ದಾಳಿಯ ಅವಶ್ಯಕತೆ ಇರಲಿಲ್ಲ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಇಡಿ ದಾಳಿ ಅವಶ್ಯಕತೆ ಇರಲಿಲ್ಲ, ಈಗಾಗಲೇ SIT ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಹೀಗಾಗಿ ಇಡಿ ದಾಳಿಯ ಅವಶ್ಯಕತೆ ಇರಲಿಲ್ಲ ಅನ್ನುವಂಥ ಮಾತನ್ನು DCM DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಸುಮಾರು 14-15 ಸೀಟು ನಾವು ನಿರೀಕ್ಷಣೆ ಮಾಡಿದ್ದು. ಇಡೀ ದಾಳಿ ಏನು ಅವಶ್ಯಕತೆ ಇರಲಿಲ್ಲ. ಆಗಲೇ ನಮ್ಮ SIT ಅವರೆಲ್ಲ ದಾಳಿಗಳನ್ನು ಮಾಡಿ ಬೇಕಾದಷ್ಟು ಹಣ ಎಲ್ಲ ರಿಕವರಿ ಮಾಡಿದ್ದಾರೆ. ಇಡಿ ಅವರು CBIನವರಿಗೆ ಪ್ರಾವಿಷನ್ ಇದೆ, ಇಷ್ಟು ಕೋಟಿ ರೂಪಾಯಿ ಮೇಲೆ ಏನಾದರೂ ಅವ್ಯವಹಾರ ಆಗಿತ್ತು ಅಂತಂದರೆ ಬಂದು ನೋಡಲಿಕ್ಕೆ ಅವಕಾಶಗಳಿದೆ. ಇಡಿಗೆ ಏನು ಅವಶ್ಯಕತೆ ಏನಿರಲಿಲ್ಲ. ಇಡಿಗೆ ಯಾರು ಕಂಪ್ಲೇಂಟು ಕೊಟ್ಟಿರಲಿಲ್ಲ. NR ರಮೇಶ್ ಮೇಲೆಲ್ಲ ತೊಗೊಳಕ್ಕೆಲ್ಲ ಅವಕಾಶ ಇಲ್ಲ, ಅದಕ್ಕೆಲ್ಲ ಸಿಸ್ಟಮ್ ಇದೆ. NR ರಮೇಶ್ ಇನ್ನೊಬ್ಬ ಅವ್ರ ಮೇಲೆಲ್ಲ ತೊಗೊಳಕ್ಕೆಲ್ಲ ಇಡಿ ಕಂಪ್ಲೇಂಟ್ ತೊಗೊಳಕ್ಕೆ ಅವಕಾಶ ಇಲ್ಲ. ಸರ್ಕಾರನೇ SIT ಕಂಪ್ಲೇಂಟ್ ತೆಗೆದುಕೊಂಡಿದೆ. ನಾವು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೋ. ಎಲ್ಲರಿಗೂ ಅವರು ನೋಟಿಸ್ ಕೊಟ್ಟಿದ್ದಾರೆ. ಮಾಜಿ ಮಂತ್ರಿಗಳು ಅವರು ಕೂಡ ನಾನು ಮಂತ್ರಿ ಆಗಿದ್ದಾಗ ಅದು ಎನ್ಕ್ವೈರಿ ಆಗಬಾರ್ದು ಅಂತೇಳಿ ಅವರೇ ಫ್ರೀ ಆ್ಯಂಡ್ ಫೇರ್ ಆಗಲಿ ಅಂತೇಳಿ ವಾಲಂಟಿಯರ್ ಆಗಿ ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ನಾವು ಎಲ್ಲ ಕ್ರಾಸ್ ಎಕ್ಸಾಮಿನ್ ಎಲ್ಲ ನಾವು ಮಾಡಿದ್ದೀವಿ. ಅವ್ರು ಯಾವುದು ಸಿಗ್ನೇಚರು ಮಾಡಿಲ್ಲ, ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಕೂಡ ಅವ್ರು ನಮ್ಮ ಹತ್ರ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಬಟ್ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಈ ಮಧ್ಯದಲ್ಲಿ ಇಡಿ ಅವ್ರು ಮಾಡಿದ್ದಾರೆ, ನೋಡೋಣ. ಹೋರಾಟ ಮಾಡಿದ್ರೆ ಹಿಂದೆ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಕೆಲಸ ಮಾಡುತ್ತೆ ಅನ್ನುವಂತ ಹೋರಾಟಗಳು ಮಾಡಿದ್ರೆ ಇದು ರಾಜಕೀಯ ಪ್ರೇರಿತ ಅನ್ಸುತ್ತೆ ಈಗಿನ ಇಡಿ ದಾಳಿ.